ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗ್ಯಾರಂಟಿಯ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸುದ್ದಿ ರಾಜ್ಯ ಕಾಂಗ್ರೆಸ್ ಪಾಳೆಯಕ್ಕೆ ಸಂಬಂಧಪಟ್ಟದ್ದು. ಪ್ರಮುಖವಾಗಿ ದಾವಣಗೆರೆ ದಕ್ಷಿಣಕ್ಕೆ ಸಂಬಂಧಪಟ್ಟಂತಹ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಗ್ಯಾರಂಟಿ ನ್ಯೂಸ್ ಇವತ್ತು ಬ್ರೇಕ್ ಮಾಡ್ತಾ ಇದೆ. ಕಾಂಗ್ರೆಸ್ಗೆ ಅತಿ ದೊಡ್ಡ ಶಾಕ್ ತರುವಂತಹ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಕಾರಣ ದಾವಣಗೆರೆ ದಕ್ಷಿಣದಲ್ಲಿ ಯಾವ ಓಟ್ ನಿರ್ಣಾಯಕ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಅಗೇನ್ ಅಲ್ಪಸಂಖ್ಯಾತ ಓಟ್. ಕಾರಣ 70,000ಕ್ಕೂ ಹೆಚ್ಚು ಓಟ್ಗಳಿರುವಂತಹ ಕ್ಷೇತ್ರ ಅದು. ಬಟ್ ಅದೇ ಕ್ಷೇತ್ರದಲ್ಲಿ ಮುನಿಸು, ಅಸಮಾಧಾನ, ಕೆಲವರ ರಾಜೀನಾಮೆ ಇದೆಲ್ಲವೂ ಕೂಡ ದೊಡ್ಡ ಮಟ್ಟದ ಸದ್ದು ಸುದ್ದಿಗೆ ಕಾರಣ ಆಗಿತ್ತು ಇತ್ತೀಚೆಗೆ ಕಾಂಗ್ರೆಸ್ ಪಾಳೆಯದಲ್ಲಿ. ಈ ವಿಚಾರವನ್ನ ಯಾಕೆ ಪೀಠಿಗೆ ಹಾಕ್ತಾ ಇದ್ದೀವಿ ಅಂದ್ರೆ ಇಲ್ಲೇ ಇರೋದು ನೋಡಿ ಅಸಲಿ ವಿಚಾರ. ಕಾಂಗ್ರೆಸ್ಗೆ ದಾವಣಗೆರೆ ದಂಗಲ್ನ ಒಳ ಏಟಿನ ಆತಂಕ ಶುರುವಾಗಿದೆ. ಕಾಂಗ್ರೆಸ್ಗೆ ದಾವಣಗೆರೆ ದಂಗಲ್ನ ಒಳ ಏಟಿನ ಆತಂಕ ಶುರುವಾಗಿದೆ. ಲೆಕ್ಕಾಚಾರವೇ ಉಲ್ಟಾ, ಪಕ್ಷದಲ್ಲಿ ಪಕ್ಕಾ ಸ್ಫೋಟ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಅವರೆಲ್ಲ ಕಾಂಗ್ರೆಸ್ ಆಪ್ಷನ್ ಅಂತ ಹೇಳಿದ್ಯಾಕೆ? ಪ್ರಮುಖ ಲೀಡರ್ಸ್ ಕಾಂಗ್ರೆಸ್ ನಲ್ಲಿದ್ದವರು ಇದೆಲ್ಲ ಆಪ್ಷನ್ ಬಿಡ್ರಿ, ಇದೇನು ಅನಿವಾರ್ಯ ಅಲ್ಲ ಅನ್ನುವಂತಹ ಮಾತುಗಳು. ಅವರಿಬ್ರು ಒಂದಾದ್ರೆ ಕಾಂಗ್ರೆಸ್ನ ಕಥೆ ಏನು? ಆ ಜಿದ್ದಿನಲ್ಲಿ 2028ಕ್ಕೆ ಬೀಳುತ್ತಾ ಗ್ಯಾರಂಟಿ ಪೆಟ್ಟು? ಕಾಂಗ್ರೆಸ್ ಬುಡಕ್ಕೆ ನಿಜಕ್ಕೂ ಬೆಂಕಿ ಬೀಳುತ್ತಾ ಇದರಿಂದ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಇದು ಪೊಲಿಟಿಕಲ್ ನ ಬಿಗ್ ಬ್ಲಾಸ್ಟಿಂಗ್ ಸ್ಟೋರಿಯನ್ನ ಗ್ಯಾರಂಟಿ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ. ಕಾರಣ ದಾವಣಗೆರೆ ದಕ್ಷಿಣದಲ್ಲಿ ಇತ್ತೀಚೆಗೆ ಆಗಿರುವಂತಹ ಬೆಳವಣಿಗೆಗಳು. ಏನಾಗ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ? ಅಲ್ಪಸಂಖ್ಯಾತ ಓಟ್ಗಳಿರುವಂತಹ ಕ್ಷೇತ್ರದಲ್ಲೇ ಕಾಂಗ್ರೆಸ್ಗೆ ಒಳ ಏಟಿನ ಆತಂಕ ಶುರುವಾಗಿರೋದು ಯಾಕೆ? ರಾಜೀನಾಮೆ ಕೊಡ್ತಾರೆ, ಕೆಲವರ ಬುಡಕ್ಕೆ ಕೆಪಿಸಿಸಿ ಅಧ್ಯಕ್ಷರು ಕೈ ಹಾಕಿದ್ರು ಅನ್ನುವಂತಹ ವಿಚಾರಗಳು ದೊಡ್ಡ ಮಟ್ಟದ ಸದ್ದು ಸುದ್ದಿಗೆ ಕಾರಣ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತಹ ಸ್ಟೋರಿ ಇದು. ಅದೇ ಸಿಟ್ಟಲ್ಲಿ ದೊಡ್ಡ ಪ್ಲಾನ್ ಅನ್ನ ತಂದಿಟ್ಟಿದ್ದಾರಂತೆ ನಾಯಕರು. ಏನದು ಆ ಪ್ಲಾನ್? ಏನು, ಹೆಂಗ್ ವರ್ಕೌಟ್ ಮಾಡ್ತಾರೆ, ಯಾರಿಗೆ ಸಮಸ್ಯೆ ಆಗುತ್ತೆ ಅನ್ನೋದ್ರ ಕುರಿತು ಡೀಟೇಲ್ಸ್ ಇದು. ದಾವಣಗೆರೆ ವಿಚಾರದಲ್ಲಿ ಕಿಕ್ಔಟ್ ಶಿಕ್ಷೆಗೆ ಸಮುದಾಯ ಕೆಂಡ ಆಗಿದೆಯಂತೆ. ಅದೇ ಸಿಟ್ಟಿನಲ್ಲಿ ದೊಡ್ಡ ಪ್ಲಾನ್ ಅನ್ನ ಶುರು ಮಾಡಿಕೊಂಡಿದ್ದಾರೆ ನಾಯಕರು. ಕಾಂಗ್ರೆಸ್ ಪಕ್ಷದ ಬುಡಕ್ಕೆ ಬೆಂಕಿ ಇಡುವಂತಿದೆಯಂತೆ ಆ ಪ್ಲಾನ್. ಅದನ್ನ ವರ್ಕೌಟ್ ಮಾಡ್ಬಿಟ್ರೆ 2028ಕ್ಕೆ ಕಾಂಗ್ರೆಸ್ಗೆ ಟಕ್ಕರ್ ಕೊಡೋದಕ್ಕೆ ಒಂದು ಟೀಮ್ ರೆಡಿ ಆಗ್ತಾ ಇದೆ. ಆ ಪ್ಲಾನ್ ವರ್ಕೌಟ್ ಆದ್ರೆ ಕೇಲ್ ಖತಮ್, ನಾಟಕ ಬಂದ್ ಅನ್ನುವಂತಹ ವಿಚಾರ. ಹಾಗಾದ್ರೆ ಏನದು ಪ್ಲಾನ್? ಹೇಗಿದೆ ಆ ಪ್ಲಾನ್? ಮಾಡಿದ್ಯಾರು? ಹೇಗೆ ಎಕ್ಸಿಕ್ಯೂಟ್ ಮಾಡುವಂತಹ ಪ್ಲಾನ್ಗಳಾಗಿದೆ? ಗ್ಯಾರಂಟಿ ನ್ಯೂಸ್ ನಲ್ಲಿ ಬಿಗ್ ಪ್ಲಾನ್ ನ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇಬ್ಬರು ನಾಯಕರು ಮಾಡಿರುವ ಪ್ಲಾನ್ ಏನು? ಮುಂಬರುವಂತಹ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಏಟು ಕೊಡುವಂತಹ ಪ್ಲಾನ್ ಯಾವುದು? ಅಷ್ಟರ ಮಟ್ಟಿಗೆ ಪ್ರಬಲ ನಾಯಕರ, ಅಷ್ಟರ ಮಟ್ಟಿಗೆ ಪ್ರಬಲ ಆಗಿರುವಂತಹ ಪ್ಲಾನ್ ಅದು ಅಂತ ನೀವು ಪ್ರಶ್ನೆ ಮಾಡಿದ್ರೆ ಹೌದು ಅಂತ ಇದೆ ಮೂಲಗಳು. ದಾವಣಗೆರೆಯಲ್ಲಿ ಮುಸ್ಲಿಂ ಸಮುದಾಯದ ಮತಗಳೇ ಅಧಿಕ. ಆಗ್ಲೇ ಹೇಳದ್ನಲ್ಲ, 70,000ಕ್ಕೂ ಹೆಚ್ಚು ಓಟ್ಗಳಿರೋದು ಅಲ್ಪಸಂಖ್ಯಾತ ಓಟ್ಗಳೇ. ತಮ್ಮ ನಾಯಕರ ಮೇಲಿನ ಸಿಟ್ಟಿಗೆ ಒಗ್ಗಟ್ಟಾಗ್ತಿದ್ದಾರೆ ನಾಯಕರು. ಧರ್ಮಗುರುಗಳ ಜೊತೆ ಸೇರಿ ಕೆಲ ನಾಯಕರು ಮಾಸ್ಟರ್ ಪ್ಲಾನ್ ರೂಪಿಸುತ್ತಿದ್ದಾರೆ. ದಾವಣಗೆರೆ ನಮ್ಮದು, ನಮ್ಮ ಪಾಲು ನಮಗೆ ಕೇಳಿದ್ರೆ ಕ್ರಮಾನ, ಬೇರೆ ಸಮುದಾಯದ ನಾಯಕರ ಮೇಲೆ ಇಲ್ಲದ ಕ್ರಮ ನಮಗೆ ಯಾಕ್ರಿ, ನಮ್ಮ ಮೇಲೆ ಯಾಕೆ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ನಿಷ್ಠಾವಂತ ಸಮುದಾಯಕ್ಕೆ ಪೆಟ್ಟಿನ ಮೇಲೆ ಪೆಟ್ಟು ಬಿದ್ರೆ ಸುಮ್ಮನಿರ್ಬೇಕಾ? ನಮಗೆ ಪೆಟ್ಟು ಕೊಟ್ಟ ಕಾಂಗ್ರೆಸ್ಗೆ ನಾವು ಕೂಡ ಪೆಟ್ಟು ಕೊಡೋದಕ್ಕೆ ಸಿದ್ಧರಿದ್ದೀವಿ. ನಮಗೆ ಕಾಂಗ್ರೆಸ್ ಅನಿವಾರ್ಯ ಆಗಬಾರದು, ಆಪ್ಷನ್ ಆಗಬೇಕು ಅಷ್ಟೇ. 2028ಕ್ಕೆ ಕಾಂಗ್ರೆಸ್ ಸಹವಾಸವೇ ಬೇಡ, ಸ್ವತಂತ್ರ ಪಕ್ಷ ಕಟ್ಟೋಣ ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದಾರಂತೆ.
ಸ್ವತಂತ್ರ ಪಕ್ಷ ಕಟ್ಟಿ ಹೋರಾಡೋಣ, ಗೆದ್ರೆ ಅಧಿಕಾರಕ್ಕೆ ಬರೋಣ, ಸೋತ್ರೆ ನಮ್ಮ ಜೊತೆ ಕಾಂಗ್ರೆಸ್ ಕೂಡ ಮನೆಗೆ ಹೋಗೋದು ಗ್ಯಾರಂಟಿ ಅನ್ನುವಂತಹ ವಿಚಾರಗಳು ಉಲ್ಲೇಖ ಆಗ್ತಾ ಇದೆ. ನಮಗಷ್ಟೇ ಅಲ್ಲ, ದಲಿತ ಸಮುದಾಯಕ್ಕೂ ಕೂಡ ಅನ್ಯಾಯ ಆಗಿದೆ. ಹೀಗಾಗಿ ಎರಡೂ ಸಮುದಾಯದವರು ಪರ್ಯಾಯವಾಗಿ ದಾರಿ ಹುಡುಕಿಕೊಳ್ಳಬೇಕು. ಅಲ್ಪಸಂಖ್ಯಾತ ಪ್ಲಸ್ ದಲಿತ ಫಾರ್ಮುಲಾ ಪಾಲಿಟಿಕ್ಸ್ಗೆ ಮಾಸ್ಟರ್ ಪ್ಲಾನ್ ರೂಪುಗೊಂಡಿದೆ ಕಾಂಗ್ರೆಸ್ ಪಾಳೆಯದಲ್ಲಿ. ನಿಮಗೆ ಕಾಂಗ್ರೆಸ್ ಪಾಳೆಯದಲ್ಲಿ ಯಾವ್ದಪ್ಪ ನಿಮಗೆ ಬೂಸ್ಟರ್ ಡೋಸ್ ಅಥವಾ ಅತಿ ದೊಡ್ಡ ಶಕ್ತಿ ಕಾಂಗ್ರೆಸ್ ಪಾಳೆಯಕ್ಕೆ ಅಂತ ಅಂದ್ರೆ ಅಲ್ಪಸಂಖ್ಯಾತ ಸಮುದಾಯ. ಅಲ್ಪಸಂಖ್ಯಾತ ಸಮುದಾಯನೇ ಒಗ್ಗಟ್ಟಾಗಿ ಒಂದು ಸ್ವತಂತ್ರ ಪಾರ್ಟಿ ಮಾಡಿದ್ರೆ ಮುಂಬರುವಂತಹ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಅತಿ ದೊಡ್ಡ ಶಾಕ್ ಆಗಬಹುದು. ಸೋತ್ರೆ ಸೋಲ್ತೀವ್ರಿ, ನಮ್ ಜೊತೆಗೆ ಕಾಂಗ್ರೆಸ್ ಕೂಡ ಸೋಲುತ್ತಲ್ಲ, ಅವರ ವೋಟ್ ಬ್ಯಾಂಕ್ ಎಲ್ಲ ನಮ್ ಕಡೆ ಇರುತ್ತಲ್ಲ ಅನ್ನುವಂತ ಲೆಕ್ಕಾಚಾರದಲ್ಲಿ ಈ ಪ್ಲಾನ್ ವರ್ಕೌಟ್ ಮಾಡಬೇಕು ಅಂತ ಅಲ್ಪಸಂಖ್ಯಾತ ಸಮುದಾಯದವರು ಪ್ಲಾನ್ ರೂಪಿಸಿದ್ದಾರೆ. ಬಟ್ ಅದೆಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾರುತಿ, ಕಾಂಗ್ರೆಸ್ಗೆ ಅತಿ ದೊಡ್ಡ ಶಕ್ತಿ ಅಂತ ಅಂದ್ರೆ ಅಲ್ಪಸಂಖ್ಯಾತ ಸಮುದಾಯ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹ ವಿಚಾರ. ಬಟ್ ಈಗ ಅದೇ ಸಮುದಾಯ ಒಗ್ಗಟ್ಟಾಗಿ ಸ್ವತಂತ್ರ ಪಾರ್ಟಿ ಮಾಡ್ಬಿಟ್ರೆ ಅದನ್ನ ಫೇಸ್ ಮಾಡೋದಕ್ಕೆ ಕಾಂಗ್ರೆಸ್ ಸಿದ್ಧವಾಗಿದೆಯಾ ಅಂತ, ಯಾಕಿಷ್ಟು ಸಿಟ್ಟು, ಯಾವ ರೀತಿ ಪ್ಲಾನ್ಗಳಾಗಿದೆ, ಯಾರು ಪ್ಲಾನ್ ಮಾಡ್ತಿದ್ದಾರೆ, ಇದನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಕಾಂಗ್ರೆಸ್ನ ನಾಯಕರು ಬಿಡುತ್ತಾರಾ, ಈ ಪ್ರಶ್ನೆ ಇದೆ. ಕೃತಿ ರಾಜಕೀಯವಾಗಿ ಬಹಳಷ್ಟು ಡೆಪ್ತ್ ಆಗಿ ಯೋಚನೆ ಮಾಡದೇ ಇದ್ದಂತಹ ಮುಸ್ಲಿಂ ಸಮುದಾಯ ದಾವಣಗೆರೆ ಬೈ ಎಲೆಕ್ಷನ್ ಆದ ಬಳಿಕ ಬಹಳಷ್ಟು ಡೆಪ್ತ್ ಆಗಿ ಯೋಚನೆ ಮಾಡ್ತಾ ಇದೆ. ಕಾಂಗ್ರೆಸ್ ನಾಯಕರುಗಳು ನಡ್ಕೊಂಡಂತಹ ರೀತಿ ಸರಿ ಇದೆಯಾ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಸಹಜವಾಗಿ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಬರ್ಲಿ, ಯಾವ್ದಾದ್ರು ಬೈ ಎಲೆಕ್ಷನ್ ಬರ್ಲಿ, ಆಯಾ ಕ್ಷೇತ್ರಗಳಲ್ಲಿ ಯಾವ ಸಮುದಾಯ ಪ್ರಬಲವಾಗಿರುತ್ತೋ ಆ ಸಮುದಾಯ ಟಿಕೆಟ್ ಅನ್ನ ಕೇಳೋದು ಸಹಜ. ಈಗ ಶಾಮನೂರು ಶಿವಶಂಕರಪ್ಪ ಅವರು ಇದ್ದಾಗಲೂ ಕೂಡ ಸತತವಾಗಿ ಆ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಶಾಮನೂರು ಶಿವಶಂಕರಪ್ಪ ಅವ್ರಿಗೆ ಟಿಕೆಟ್ ಕೊಡುವಂತ ಒಂದು ಕೆಲಸ ಆಗಿತ್ತು. ಆದ್ರೆ 2023ರಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು ಹೇಳಿದ್ರು, ಇದು ನನ್ನ ಕೊನೆಯ ಚುನಾವಣೆ, ಮುಂದಿನ ದಿನಗಳಲ್ಲಿ ಮುಸ್ಲಿಂ ಸಮುದಾಯದ ಮುಖಂಡರುಗಳಿಗೆ ನಾವು ಅವಕಾಶವನ್ನ ಮಾಡ್ಕೊಡ್ತೀವಿ ಅನ್ನುವಂಥದ್ದನ್ನ ಬಹಿರಂಗವಾಗಿ ಹೇಳಿದ್ರು ಅನ್ನುವಂತ ಒಂದು ವಾದ ಆ ಮುಸ್ಲಿಂ ಮುಖಂಡರುಗಳದ್ದು ಹಾಗೂ ಮುಸ್ಲಿಂನ ಕಾಂಗ್ರೆಸ್ ನಾಯಕರುಗಳು. ಆದ್ರೆ ಮೊನ್ನೆ ನಡೆದಂತಹ ಸಮರ್ಥ್ಗೆ ಟಿಕೆಟ್ ಕೊಟ್ಟಿದ್ದು, ಅದಾದ ಬಳಿಕ ಸಮರ್ಥ ವಿರುದ್ಧ ಮುಸ್ಲಿಂ ಸಮುದಾಯದ ಕೆಲ ನಾಯಕರು ಕೆಲಸ ಮಾಡಿದ್ರು ಅನ್ನುವಂತ ಒಂದು ಕಾರಣಕ್ಕೋಸ್ಕರ ಜಬ್ಬರ್ ಮತ್ತೆ ನಾಸಿರ್ ವಿರುದ್ಧ ಖಡಕ್ ಆದಂತಹ ಒಂದು ಕ್ರಮಗಳನ್ನು ತೆಗೆದುಕೊಂಡಿರುವಂತದ್ದು. ಜಬ್ಬರ್, ನಾಸಿರ್, ಜಮೀರ್ ಅಹಮದ್ ಖಾನ್ ಸೇರಿದಂತೆ ಬೇರೆ ಬೇರೆ ಮುಸ್ಲಿಂ ನಾಯಕರುಗಳು ಕಾಂಗ್ರೆಸ್ ಅಲ್ಲಿ ಯಾರು ಅಧಿಕಾರವನ್ನ ಅನುಭವಿಸ್ತಾ ಇದ್ದಾರೆ, ಮುಂದೆ ಅನುಭವಿಸ್ಬೇಕು ಅನ್ನುವಂತ ಒಂದು ಆಸಕ್ತಿ ಇದ್ದಾರೆ, ಅವ್ರದ್ದೆಲ್ಲ ಈಗ ಪ್ರಶ್ನೆ ಉಟ್ಕೊಂಡಿರುವಂತದ್ದು ಆ ಸಮುದಾಯದ ಯುವಕರು ಯೋಚನೆ ಮಾಡ್ತಾ ಇರುವಂತದ್ದು, ಆ ಸಮುದಾಯದ ಮುಖಂಡರುಗಳು ಯೋಚನೆ ಮಾಡ್ತಾ ಇರುವಂತದ್ದು, ಆ ಸಮುದಾಯದ ಮೌಲ್ಯಗಳು ಯೋಚನೆ ಮಾಡ್ತಾ ಇರುವಂತದ್ದು. ನಾವು ಪ್ರತಿ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಬಿಟ್ರೆ ನಾವು ಬೇರೆ ಯಾವುದೇ ಪಕ್ಷಕ್ಕೆ ವೋಟ್ ಹಾಕ್ತಾ ಇರ್ಲಿಲ್ಲ. ಆದ್ರೆ ಈಗ ಏಕಾಏಕಿ ನಮ್ಮ ಸಮುದಾಯದ ಮುಖಂಡರುಗಳಿಗೆ ಈ ರೀತಿಯಾಗಿ ಬಹಿರಂಗವಾಗಿ ಖಡಕ್ ಆದಂತ ಒಂದು ಕ್ರಮಗಳನ್ನ ತೆಗೆದುಕೊಂಡಿದ್ದು ಸರಿಯಾ? ಹಾಗಾದ್ರೆ ನಮ್ಮ ನಿಲುವು ಹೇಗಿರ್ಬೇಕು ಅಂತ ಇವತ್ತು ಚರ್ಚೆ ಆಗ್ತಿರುವಂತ ಈ ವಿಚಾರಕ್ಕೆ ಬಹಳಷ್ಟು ಮೌಲ್ಯಗಳು ಸಪೋರ್ಟ್ ಮಾಡ್ತಾ ಇದಾರೆ, ಬಹಳಷ್ಟು ಮುಖಂಡರುಗಳು ಕೂಡ ಸಪೋರ್ಟ್ ಮಾಡ್ತಾ ಇದಾರೆ. ಜೊತೆಗೆ ಕೇವಲ ಕಾಂಗ್ರೆಸ್ ಅಲ್ಲಿ ಗುರುತಿಸ್ಕೊಂಡಿರುವಂತವ್ರಲ್ಲ, ಬಿಜೆಪಿಯಲ್ಲಿ ಇಲ್ಲದೆ, ಜೆಡಿಎಸ್ ಅಲ್ಲೂ ಕೂಡ ಇಲ್ಲದೆ, ಹೊರಗಡೆ ಇದ್ದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಸಮುದಾಯದ ಪವರ್ ಏನಿದೆ ಅನ್ನುವಂಥದ್ದನ್ನ ತೋರಿಸೋದಕ್ಕೆ ಒಳಗೊಳಗೆ ಕೆಲಸ ಮಾಡಿದಂತಹ ಪ್ರಮುಖ ಮುಖಂಡರುಗಳು ಸೇರಿ 2028ಕ್ಕೆ ನಾವು ನಿರ್ಧಾರ ತೆಗೆದುಕೊಳ್ಳಿಲ್ಲ ಅಂತ ಹೇಳಿದ್ರೆ ನಮ್ಮ ಸಮುದಾಯವನ್ನ ಇನ್ನಷ್ಟು ಕಡೆಗಣಿಸುತ್ತೆ ಕಾಂಗ್ರೆಸ್ ಅವ್ರಿಗೆ ಮುಸ್ಲಿಮರಿಗೆ ಬೇರೆ ಆಪ್ಷನ್ ಇಲ್ಲ, ನಮ್ ಜೊತೆನೆ ಇರ್ತಾರೆ ಅನ್ನುವಂತಹ ಒಂದು ಲೆಕ್ಕಾಚಾರ. ಅದು ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಆದಿಯಿಂದ ಹಿಡಿದು ಕಾಂಗ್ರೆಸ್ ಹೈಕಮಾಂಡ್ ನಾಯಕರಾದಂತಹ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಸೋನಿಯಾ ಗಾಂಧಿ ಅವರಿಗೂ ಕೂಡ ಇದೇ ಯೋಚನೆಯಲ್ಲಿದ್ದಾರೆ. ಆದ್ರೆ ಅದಕ್ಕೆ ತಿರುಗುಬಾಣ ರೀತಿಯಲ್ಲಿ ನಾವು ಒಂದು ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅನ್ನುವಂತ ಒಂದು ಲೆಕ್ಕಾಚಾರ ಶುರುವಾಗಿದೆ. ಒಂದೆರಡು ಸಭೆಗಳು ಕೂಡ ಆಗಿದಾವೆ. ನಾವು ಕೇವಲ ಮುಸ್ಲಿಮರಷ್ಟೇ ಅಲ್ಲ, ಮುಸ್ಲಿಂ ಸಮುದಾಯ ಸೇರಿದಂತೆ ದಲಿತರಿಗೂ ಕೂಡ, ದಲಿತರಲ್ಲಿ ಯಾರೋ ಅಲ್ಪ ಸ್ವಲ್ಪ ಜನಕ್ಕೆ ಅಧಿಕಾರ ಸಿಗ್ತಿದೆ, ಆದ್ರೆ ಆ ಸಮುದಾಯಕ್ಕೆ ಕೊಡಬೇಕಾದಂತಹ ನಿಜವಾದಂತಹ ಒಂದು ಅಧಿಕಾರವನ್ನ ಕೊಡುವಂತಹ ಒಂದು ಕೆಲಸ ಕಾಂಗ್ರೆಸ್ ಮಾಡ್ತಿಲ್ಲ ಅನ್ನುವಂತ ಒಂದು ಅಸಮಾಧಾನ ಇದ್ದೇ ಇದೆ. ಹೀಗಾಗಿ ಎರಡು ಕಾಂಗ್ರೆಸ್ನ ಬಹಳಷ್ಟು ಗಟ್ಟಿ ವೋಟ್ ಬ್ಯಾಂಕ್ ಆಗಿರುವಂತಹ ಮುಸ್ಲಿಂ ಮತ್ತೆ ದಲಿತರು ಸೇರ್ಕೊಂಡು ಒಂದು ಪಕ್ಷವನ್ನ ಕಟ್ಟಬೇಕು ಅನ್ನುವಂತ ಒಂದು ಲೆಕ್ಕಾಚಾರ ಶುರುವಾಗಿದೆ. ಒಂದು ವೇಳೆ ಇದೇನಾದರೂ ಈ ಪ್ಲಾನ್ ಆಫ್ ಆಕ್ಷನ್ ವರ್ಕೌಟ್ ಆಗಿದೆ ಆದ್ರೆ ಕಳೆದ 15 ದಿನಗಳಿಂದಲೂ ಇದು ಚಿಂತನೆಯಲ್ಲಿದೆ, ಚರ್ಚೆಗಳಾಗಿದ್ದಾವೆ, 2 ಸಭೆಗಳಾಗಿದ್ದಾವೆ. ಮುಂದೆ 6 ತಿಂಗಳ ಕಾಲ ಕ್ಷೇತ್ರಗಳ ಪ್ರವಾಸ ಮಾಡ್ಬೇಕು ಅನ್ನುವಂತ ಒಂದು ತೀರ್ಮಾನಗಳು ಕೂಡ ಆಗಿದಾವೆ. ಪ್ರತ್ಯೇಕವಾದಂತ ಒಂದು ಪಕ್ಷವನ್ನ ಕಟ್ಟಿ 2028ಕ್ಕೆ ಆಯ್ದ ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸ್ಬೇಕು ಅನ್ನುವಂತ ಒಂದು ಲೆಕ್ಕಾಚಾರವನ್ನ ಮಾಡಿದ್ದಾರೆ. ಒಂದು ವೇಳೆ ಇದೇನಾದ್ರೂ ಆಗಿದ್ದೆ ಆದ್ರೆ ಏನು ಕಾಂಗ್ರೆಸ್ನ ಗಟ್ಟಿ ಮತ ಇದ್ದಂತಹ ಅಹಿಂದ
ಡೆಫಿನೆಟ್ಲಿ ಒಡಕಾಗೋದ್ರಲ್ಲಿ ಯಾವುದೇ ಅನುಮಾನವೂ ಇಲ್ಲ. ಒಂದ್ ಕಡೆ ಮುಸ್ಲಿಮರು ವಿಭಜನೆ ಆಗ್ತಾರೆ, ಮತ್ತೊಂದ್ ಕಡೆ ದಲಿತರು ವಿಭಜನೆ ಆದ್ರೆ ಬಹುತೇಕ ಕಾಂಗ್ರೆಸ್ 40-45 ಸ್ಥಾನ ಬರುತ್ತೆ. ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಆಗಿ ತದ ಬಳಿಕ ಬಂದಂತಹ ಚುನಾವಣೆಯ ಫಲಿತಾಂಶ ನಾವೆಲ್ಲ ನೋಡೇ ಇದ್ವಿ. ಹೀಗಾಗಿ ಕಾಂಗ್ರೆಸ್ಗೆ ಬೇರೆ ಸಮುದಾಯಗಳು ಕೈ ಹಿಡದೇ ಇದ್ದಾಗ ಕೇವಲ ಮುಸ್ಲಿಂ ಸಮುದಾಯ ಕೈ ಇಟ್ಟು ಒಂದಷ್ಟು ಸ್ಥಾನಗಳನ್ನ ಗೆಲ್ಲಿಸ್ಕೊಂಡಿದ್ದು ನಿಜ. ಅದೇ ರೀತಿ ಬಿಜೆಪಿಗೂ ಕೂಡ ಲಿಂಗಾಯತ ಸಮುದಾಯ ಪ್ರಭಾವವಾಗಿ ನಿಂತ್ಕೊಂಡಿದೆ. ಎಷ್ಟೇ ಕಡಿಮೆ ಅಂದ್ರೂ ಕೂಡ 60-70 ಸ್ಥಾನ ಗೆಲ್ತಾರೆ. ಅದೇ ರೀತಿ ಜೆಡಿಎಸ್ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರು ಕೈ ಹಿಡಿದಾಗ ಸಹಜವಾಗಿ 30 ಸ್ಥಾನ ದಾಟುವಂತಹ ಒಂದು ಲೆಕ್ಕಾಚಾರ. ಇದು ಸಾಮಾನ್ಯ ಫಾರ್ಮುಲಾ. ಇದು ಒಂದು ವೇಳೆ ಈ ಅಲ್ಪಸಂಖ್ಯಾತ ಮತ್ತೆ ದಲಿತ ಮತಗಳು ವಿಭಜನೆ ಆಗಿದ್ದೆ ಆದ್ರೆ ಕಾಂಗ್ರೆಸ್ ಗ್ಯಾರಂಟಿ ಆಗಿ ಕಾಂಗ್ರೆಸ್ ಅವರು ಏನು ಗ್ಯಾರಂಟಿ ಜಪ ಮಾಡ್ತಾರೆ ಅವರು ಗ್ಯಾರಂಟಿ ಆಗಿ 2028 ವಿಧಾನಸಭಾ ಚುನಾವಣೆಗೆ 45 ಒಳಗೆ ಬರೋದ್ರಲ್ಲಿ ಯಾವುದೇ ಅನುಮಾನವೂ ಇಲ್ಲ. ಘಟಾನುಘಟಿ ಸಿದ್ದರಾಮಯ್ಯ ಇದ್ರು ಅಷ್ಟೇ, ಡಿ ಕೆ ಶಿವಕುಮಾರ್ ಅವರು ಇದ್ರು ಅಷ್ಟೇ, ರಾಹುಲ್ ಗಾಂಧಿ ಅವರು ಇಲ್ಲಿ ಬಂದು ಠಿಕಾಣೆ ಹಾಕಿದ್ರು ಅಷ್ಟೇ ಆಗುತ್ತೆ. ಈ ಲೆಕ್ಕಾಚಾರ ಸಮುದಾಯದಲ್ಲಿ ನಡೀತಾ ಇದೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ತೆಗೆದುಕೊಂಡಂತಹ ಈ ನಿರ್ಧಾರದಿಂದ ದಾವಣಗೆರೆ ಯಾವುದೋ ಒಂದು ಸಣ್ಣ ಕ್ಷೇತ್ರವನ್ನ ಇಟ್ಕೊಂಡು 224 ವಿಧಾನಸಭಾ ಕ್ಷೇತ್ರಗಳು ಕೂಡ ದೊಡ್ಡ ಪೆಟ್ಟು ಕಾಂಗ್ರೆಸ್ಗೆ ಕಾದ್ ನೋಡೋಣ ಯಾವ ರೀತಿಯ ನಿರ್ಧಾರಗಳು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಕಾಂಗ್ರೆಸ್ ಪಾಳ್ಯದಲ್ಲಿ ಅಂತ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.